ಬ್ಯಾಂಕ್ ಕಳೆದಿರ್ಗೆಲ್ಲ ನಾನೇನು ಉತ್ತರ ಕೊಡ್ಲಿ ಸರ್? ಆಗ್ಲೂ ದೊರಡೆ ಮಾಡೋರು ಕಳಪೆ ಚಿನ್ನ ಇಟ್ಬಿಟ್ಟು ಯಾವ್ದೋ ಕಳ್ ಚಿನ್ನ ಇಟ್ಬಿಟ್ಟು ದುಡ್ಡು ಹೊಡಿಯೋರು. ಅವ್ನಿಗೆ ಏನ್ ಸರ್ ನಾನು ಉತ್ತರ ಕೊಡ್ಲಿ? ನಾನು ಅವ್ರ ಅಣ್ಣನ ವಿರುದ್ಧ ನಾನು ಫೈಟ್ ಮಾಡೋಣ. ಅವ್ನ್ ಬರಕ್ ಹೇಳಿ ಸರ್, ಅವ್ನಿಗೆ ಏನೈತೆ ತಂದು ಕೊಡಕ್ ಹೇಳಿ ಸರ್, ನಾನು ಕೊಡ್ತೀನಿ. ಯಾವ್ದಾಕ್ಲೆ ಚರ್ಚೆಗೆ ಬರ್ಲಿ. 600 ಕೋಟಿ ಹಗರಣದ್ದು ಅದರಿಂದ ಫಸ್ಟ್ ಇಂದ ಅಲ್ಲಿಂದನೇ ಬರೋಣ. ನಾನು ಬಿಲ್ನ ಮುಟ್ಗೋಲ್ ಹಾಕ್ಸಿದ್ನ, ಅವ್ರಗಳ ಮೇಲೆ FIR ಹಾಕ್ಸಿದ್ನ, ಅವ್ರ ಆಸ್ತಿ ಎಲ್ಲ ಮುಟ್ಗೋಲ್ ಆಯ್ತಾ, ಇನ್ನು ಕೇಸ್ ನಡೀತಾ ಇದ ತೋರಿಸ್ತೀನಿ. ಕಣ್ಬಿಟ್ಟು ನೋಡಕ್ ಹೇಳಿ. ಇದ್ರ ಮೇಲೆ ಆರೋಪ ಮಾಡಿದ್ದೆ, ಈತ ದುಡ್ಡು ತಗೊಂಡಿರ್ಲಿಲ್ವಾ? ಕೃಷ್ಣಮೂರ್ತಿ ಹೆಂಡತಿ ಅಕೌಂಟಿಂದ ಸಾಬೀತಾಗ್ಲಿಲ್ಲ. ಯಾಕೆ ಕೋರ್ಟ್ಗೆ ಹೋಗಿದ್ದ ಮನುಷ್ಯ? ಯಾಕೆ ಕೋರ್ಟ್ಗೆ ಹೋಗ್ಬಿಟ್ಟು ಬೇಲ್ ತಗೊಂಡು ಸ್ಟೇ ತಗೊಂಡು ಮಳ್ಕಿರೋದು? ಇವಾಗ ಮತ್ತೆ ಯಾಕೆ ನಾವು ಕೇಸ್ ಹಾಕ್ತಾ ಇದ್ವಿ ಅದ್ರ ಮೇಲೆ? ಇನ್ನೊಂದು ಹೇಳ್ಬೇಕು, ಇವ್ರಣ್ಣ ಸರ್ಕಾರಿ ಗೋಮಾಳ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ವಾ ತಾವರೆಕೆರೆಯಲ್ಲಿ? ಬೋಗಸ್ ಡಾಕ್ಯುಮೆಂಟ್ ಮಾಡಿ ಹೆಸರಿನಲ್ಲಿ ದಾಖಲೆ ಮಾಡಿಸ್ಬಿಟ್ಟು ಬರಕ್ ಹೇಳಿ ಸರ್. ಒಂದೊಂದಕ್ಕೂ ವಿತ್ ಫೈಲ್ ಡಾಕ್ಯುಮೆಂಟ್ ಕೊಡ್ತೀನಿ. ದಾಖಲೆನಾ? ನಾನ್ ದಾಖಲೆ ಇಲ್ಲದೆ ನನ್ ಗಾಡಿ ಗುಂಡೋಡಿ ಅವ್ರ ತರ ಗಾಡಿ ಗುಂಡೋಡ್ಬಿಟ್ಟು ಜನಕ್ಕೆ ದಿಕ್ ತಪ್ಸೋಣ. ಅವನು ನಮ್ದೇನು ಇಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಹೊಟ್ಟೋಗಕ್ಕೆ ಯಾಕೆ ಕಳ್ಳ ಚಿನ್ನ ಇಟ್ಟು ಇದ್ರಲ್ಲಿ ದುಡ್ಡು ತೆಗಿಸ್ತಾರ? ಅದ್ರಲ್ಲಿ ಕುದೂರಲ್ಲಿ ಯಾಕೆ FIR ಆಯ್ತು? ಯೋಗ್ಯತೆ ಇದೆಯಾ? ನಾನಾಗಿರೋ ಕ್ಷಣದಲ್ಲೇ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ತಿದ್ದೆ, ನನ್ಗೆ ಗೊತ್ತಿಲ್ಲಂಗೆ ಮಾಡವ್ರೆ ಅಂತ. ಯಾಕೆ ತುಮಕೂರು ಜಿಲ್ಲೆನಲ್ಲಿ ಬ್ಯಾಂಕ್ಗಳಿಗೆಲ್ಲ ದುಡ್ಡು ಇವ್ರು ಟ್ರಾನ್ಸ್ಫರ್ ಮಾಡಿದ್ರು ಕುದೂರು ಬ್ಯಾಂಕಿಂದ? ಅಧಿಕಾರ ಐತೆ ಅನ್ಬಿಟ್ಟು ನೀನು ಹಿಂಗೇನು ಮಂಗಣಂಗಿದ್ಯಾ? ತೋರಿಸ್ತೀವಿ ನಮ್ಮ ಅಧಿಕಾರ ಬಂದಾಗ ನಿನ್ನ ಆಟ ಏನೇನು ಆಡಿದ್ಯಾ ಅಂತ ಜನಕ್ಕೆ ತೋರಿಸ್ತೀನಿ ನಾನು. ನೋಡಪ್ಪ, ನೀನು ಹುಟ್ಟಲ್ಲ, ಇದಿದು ಚಕ್ರಬಾವಿಲಿ ಎಷ್ಟು ಹೊಡೆದಿದೆ, ಇಡೀ ಇದ್ರಲ್ಲಿ ಎಷ್ಟು ಹೊಡೆದಿದೆ, ಈ ಬ್ಯಾಂಕ್ಗಳಲ್ಲಿ ಎಷ್ಟು ದುಡ್ಡು ಹೊಡೆದಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನೇನು ಸುಮ್ಮನೆ ಇಲ್ಲ, ಅವ್ರ ಅಣ್ಣನ್ ತೋರಿಸ್ತೀನಿ. ನೋಡಿ ನಿನ್ ತಮ್ಮನ ಚೇಷ್ಟೆ ಇದು ಅಂತ ಸುಮ್ಮನೆ ಹೋಗ್ಬಿಡ್ತದ? ತೋರಿಸಿ. ನಂದು ಯಾವ್ದಾದ್ರು ಒಂದು 5 ವರ್ಷ ಆಡಳಿತ ಮಾಡಿದ್ದೀನಿ. ಅದಕ್ಕೆ ಮುಂಚೆ 5 ವರ್ಷ ನಂದೇ ಆಡಳಿತ ಇತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ. DK ಸುರೇಶ್ ಇದ್ದಾಗ ನನಗೆ ಕೊಟ್ಟಿದ್ರು ಸರ್, ಸುಪ್ರೀಂ ಕೊಟ್ಟಿದ್ರು. ನಾನೇ ಎಲ್ಲ ಆಫೀಸರ್ನ ಹಾಕ್ಸ್ತಿದ್ದೆ, ನಾನೇ ಎಲ್ಲ. 10 ವರ್ಷದಲ್ಲಿ ನಂದೇನಾದ್ರೂ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ. ಒಂದೇ ಏನಾದ್ರೂ ಒಂದು ಬೆಳೆಯಷ್ಟು ತೋರಿಸಿ. ನಾವು ಸಾಕಾರ ರತ್ನ ಅಂತ ಹೇಳ್ಕೊತಾರಲ್ಲ ಇವರು, ಸಾಕಾರ ರತ್ನ ಅಂತ ಹೇಳ್ಕೊಳ್ಳೋರು ಯಾಕೆ ಕಳ್ತನ ಚಿನ್ನ, ಯಾಕೆ ನಕಲಿ ಚಿನ್ನ ಇಕ್ಸಿದ್ರಿ? ರೇ, ಅದ್ 4 ರೂಪಾಯಿದೋ 18 ಕೋಟಿದೋ 4 ಕೋಟಿದೋ 20 ಕೋಟಿದೋ ಹೆಂಗ್ರಿ ಇಟ್ರಿ ನೀವು? ಹೆಂಗ್ರಿ ಅವನ್ ಯಾರ ಅಪ್ರೈಸರ್ದು ಆಸ್ತಿನ ನಿಮ್ ಲೀಡರ್ ಮಗನ ಹೆಸರು ಹೆಂಗ್ರಿ ರಿಜಿಸ್ಟರ್ ಮಾಡಿಸಿದ್ರಿ ಸೈಟ್ಗಳನ್ನ? ಯೋಗ್ಯತೆ ಇಲ್ವೇನ್ರಿ? ತಿರ್ಗಾ ಯಾಕೆ ನಿಮ್ ಹೆಂಡತಿ ಹೆಸರು GPA ಕೊಡ್ಸಿದ್ದೀರಿ ನಮ್ಮ ಕೈಯಿಂದ? ಗೊತ್ತಿಲ್ವಾ ನಮ್ಗೆ? ಅದಕ್ಕಿಂತ ದಾಖಲೆ ಬೇಕಾ? ತೆಗ್ಸಿ ಇದ್ರಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ನನ್ಗೆ ಅವ್ರ ತಾತನಿಗಿಂತ ತಲೆ ಐತೆ. ನಾನೇನು ಅವ್ರಿಗೇನು ಬಗ್ಗ ಗಿರಾಕಿ ಅಲ್ಲ. ನಾನು ಏನೇನ ಹೇಳ್ತಾನೆ ಮಂಜು ಅಂದ್ರೆ ಈ ತಾಲೂಕಿನ ಜನ ಮಂಜು ಸತ್ಯ ಹೇಳ್ತಾನೆ ಅಂತಾರೆ. ಸತ್ಯ ಹೇಳಿದೀನಿ. 16 ಕೋಟಿ ಎಷ್ಟು ಕೋಟಿ ಬಿಲ್ ಆಗುತ್ತೆ ತೆಗಿಸಿ. ಏನದು 16 ಕೋಟಿ ರೂಪಾಯಿ ಕೆರೆನ ನೀನು ಅಭಿವೃದ್ಧಿ ಮಾಡೋದು? ಎಲ್ಲ ದುಡ್ಡು ಹಾಕೊಂಡು ದುಡ್ಡು ಹೊಡೆಯಕ್ಕೆ ನಿಂತಿದ್ದೀರಾ. ಎಲ್ಲ ನೀನ್ ತಮ್ಮದೇ ಕೆಲಸ ಮಾಡಬೇಕು. ಎಲ್ಲ ಗುತ್ತಿಗೆದಾರ ಯಾವನು ಬಿಲ್ ಬರ್ದು ಕೊಡ್ಬೇಕಷ್ಟೇ. ನೀನ್ ಖಜಾನೆ ತುಂಬಿಸ್ಕೋಬೇಕು. ಅಲ್ಲಿ ಬರ್ತೀಯ ಬಿಡದಿನಲ್ಲಿ ಆ ಖಾತೆದು ಈ ಖಾತೆದು ಹಿಡಿದು ಒಬ್ಬೊಬ್ಬನ ಹತ್ರ 5 ಕೋಟಿ 6 ಕೋಟಿ ವಸೂಲು ಮಾಡಿದಿರಿ. ಈಗ ಖಾತೆ ಮಾಡಿಸ್ಕೊಡ್ತೀವಿ ಅಂತ 10 ಕೋಟಿ ಮಾತಾಡ್ಬಿಟ್ಟು 5 ಕೋಟಿ ದುಡ್ಡು ವಸೂಲು ಮಾಡ್ಕೊಂಡ್ ಬಂದಿದ್ದೀರಿ. ತಿರ್ಗಾ ಅದು ಗೊತ್ತಾಗ್ಬಿಟ್ಟು ನಾನು ಅಡ್ಡ ಹೊಡೆದೆ. ಯಾವ ಬೇಕು ಚರ್ಚೆ ನೀವೇ ಫಿಕ್ಸ್ ಮಾಡಿ ಸರ್. ಯಾವ ಬೇಗ ಚಕ್ರಬಾಯಿ ಸೊಸೈಟಿಲೇ ಫಿಕ್ಸ್ ಮಾಡಿ ಸರ್, ಬರ್ತೀನಿ. ಬೇಕು ಯಾವ್ಯಾವ ಪಾಯಿಂಟ್ಗೆ ಯಾವ್ಯಾವ ದಾಖಲೆ ಕೊಡ್ಬೇಕು ಈ ಕ್ಷಣದಿಂದನೇ ಕೊಡ್ತೀನಿ. ಸುಮ್ಮನೆ ಇದ್ದೀನ? ನಾನು ಎಲ್ಲ ದಾಖಲೆ ಮಡಿಕೊಂಡಿದ್ದೀನಿ. ನಾನು ಮಾರ್ಗಿಗೆ ಬಂದಾಗಿಂದ ಏನೇನು ದಾಖಲೆ ಇರಬೇಕು. ನನ್ಗೆ ಒಂದು ಲಾರಿ ಲೋಡ್ ಐತೆ 600 ಕೋಟಿ ಹಗರಣದ್ದು. ಅವ್ರ ಮನೆಗೆ ಪೋಸ್ಟ್ ಮಾಡಿದೆ ಗೊತ್ತಾ? ನಿಮ್ಗೆ ಗೊತ್ತೋ ಏನೋ? ನಿಮ್ ಬ್ರದರ್ ಇದ್ರು ಏನ್ ಸರ್, ಅವ್ರ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮಾಡಿದೆ. ಅದಕ್ಕಿಂತ ದಾಖಲೆ ಬೇಕಾ?
ಇದೇ NES ರೋಡ್ಗೆ ಇವಾಗ ಮಾಡ್ತಾರಲ್ಲ ರೋಡ್ಗೆ, ಅವತ್ತಿಗೆನೆ 150 ಕೋಟಿ ಬಿಲ್ ಎತ್ತಿದ್ರು. NES ಇಂದ ಹೈಸ್ಕೂಲ್, ಇದು ಹೈಸ್ಕೂಲ್ ಗಂಟ, ಹೈಸ್ಕೂಲಿಂದ ತಿರ್ಗಾ NES ಗಂಟ, ಅಲ್ಲಿಂದ ಶ್ರೀರಾಮ್ ಮಂದಿರದ ಗಂಟ, ರಾಮ ಮಂದಿರದಿಂದ ಅಲ್ಲಿವರೆಗೂ ಈ ಕಡೆಯಿಂದ ಆ ಕಡೆಯಿಂದ ಹಾಕಿ 25 ಕೋಟಿ 30 ಕೋಟಿ 25 ಕೋಟಿ 30 ಕೋಟಿ ಅಂತ ಅವಾಗ ಎತ್ತಿದ್ರು ದುಡ್ಡು. ಎಲ್ಲ ಎನ್ಕ್ವೈರಿ ಇದೆ. ಕೇಳ್ಕೋಬರ ಕೇಳ ಪುಣ್ಯಾತ್ಮನ್ ಹೋಗಿ PWD ಎನ್ಕ್ವೈರಿ ಇದೆಯಾ, ಕೇಸ್ ನಡೀತಾ ಇದೆಯಾ, ಯಾರ್ಯಾರ ಮೇಲೆ ಕೇಸ್ ಇದೆ, ಯಾರ್ಯಾರು ಪುಣ್ಯಾತ್ಮರು ಕೇಳಿ. ಪಾಪ ಅವ್ರು ಗುತ್ತಿಗೆದಾರರು ಪಾಪ ಇವತ್ತು ಅಲಿತಾರೆ, ಇವ್ರು ದುಡ್ಡು ಹಾಡ್ಕೊಂಡು ಹೊಟ್ಟೋದು ಚೀಲ ತುಂಬಿಕೊಂಡು ಅಂತದ್ದಿರೋ. ಗುಡೇಮನಹಳ್ಳಿ ರಸ್ತೆ ಪೈಪ್ ಆಗ್ತಿದ್ದಾರೆ, ರಸ್ತೆನಲ್ಲೇ ಆಗ್ತಿದ್ದಾರೆ ಅದು. ಸರ್ ಅದು ದೊಡ್ಡ ಸ್ಕ್ಯಾಮು. ಅದೊಂದು ಈ ತಾಲೂಕಿನ 5 ಬಾರಿ ಶಾಸಕರಾಗಿರ್ತಕ್ಕಂಥ ಮಹಾನೀಯರು ಅದೇನೋ ಕುದುರೆಗೆ ಏನೋ ಕಟ್ತಾರಲ್ಲ, ಇದು ಏನದು ಹಾ ಹಂಗ್ ಕಟ್ಕೊಂಡ್ಬಿಟ್ಟವ್ರೆ, ಏನು ಕಾಣ್ದಂಗೆ. ಹೇಳಿ ಅದೇನು ಅಂತ ಅವರು ಯಾಕೆ ಮೌನ ವಹಿಸವ್ರೆ? ತುಮಕೂರು ಜಿಲ್ಲೆಯವರು ಹೇಮಾವತಿ ನೀರು ಕೊಡಕ್ಕೆ ಎಲ್ಲಾರು ವಿರೋಧ ಮಾಡ್ತಾವ್ರೆ ಅಂತ ಎಲ್ಲ ಪಕ್ಷದವರು ಇದಾರೆ ಅಂತ ಇವರೇ ಮಾತಾಡ್ತಾರಲ್ಲ. ನೀವೇ ಕೊಡಿಸ್ತಿದ್ದೀರಿ ನಿಮ್ಮ ಸರ್ಕಾರದಲ್ಲಿ ಕಾವೇರಿ ನೀರನ್ನ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗೆ. ಕಾವೇರಿ ನೀರನ್ನ ಸತ್ಯಗಾಲದಿಂದ ಇದಕ್ಕೆ ದಾಬಸ್ಪೇಟೆಗೆ ಹೆಂಗೆ ನೀವ್ ಕೇಳ್ಬೇಕು, ಹೆಂಗ್ ಕೊಡ್ಬೋದಾ ಅಂತ. ನಮ್ ನೀರ್ ಮಾತ್ರ ಬೇಕಂತ ಅವ್ರಿಗೆ. ನಾವು ಅಲೋಕೇಶನ್ ಮಾಡಿಸ್ಕೊಂಡಿರೋ ಮುಕ್ಕಾಟಿ ನೀರ್ ನಾವು ತಗೋತೀವಿ ಅಂದ್ರೆ ಅವ್ರು ಯಾರು ಅಂತಾರೆ. ಇವ್ರೇನ್ ಮಾಡ್ತಾವ್ರಿ ಇವಾಗ, ನಿಲ್ಸ್ಲಿ ಇಲ್ಲಿ ಮಾಡಿಲಿ, ನಾವ್ ನೀರ್ ಕೊಡಲ್ಲ ಅಂತ ಹೇಳಿ ತಾಕತ್ತಿದ್ರಿ ಇವರು. ನಾನು ಹೇಳ್ತೀನಿ, ನಾನ್ ತಡಿತೀನಿ. ಹೊಸ ಸ್ಕೀಮ್ ಅಪ್ರೂವಲ್ ಮಾಡ್ಕೊಂಡವ್ರೆ, ಇಂಡಸ್ಟ್ರಿಯಲ್ ಏರಿಯಾಗೆ ನೀರ್ ಕೊಡ್ತೀವಿ ಅಂತ ಸತ್ಯಗಾಲದಿಂದ. ಇವರು ಕಣ್ಮುಚ್ಕೊಂಡವ್ರೆ, ಕಪ್ಪ ಕಾಣಿಕೆಗಳೆಲ್ಲ ಸ್ವೀಕಾರ ಮಾಡ್ಬಿಟ್ಟವ್ರಲ್ಲ, ಕಣ್ಮುಚ್ಕೊಂಡವ್ರೆ. ಇಲ್ಲ ನಾನೇನು ಸ್ವೀಕಾರ ಮಾಡಿಲ್ಲ ಅಂದ್ರೆ ಹೇಳಿ ತಡಿಬೇಕು, ನೀರ್ನ ಕೆಲಸ ತಡಿಬೇಕು. ನಾ ಯಾವ ನೀರು ನಮ್ಮ ಇದ್ರ ಮೇಲೆ ಕೊಡಲ್ಲ ಬಿಡಯ್ಯ ನಿಮ್ಗೆ. ಫಸ್ಟ್ ನಮ್ಮ ಮಾಗಡಿಯವರಿಗೆ ಕುಡಿಯೋಕೆ ಕಾವೇರಿ ನೀರಿಲ್ಲ, ನಿಮ್ಗೇನು ಕೊಡೋದು ಅಂತ ಹೇಳ್ಬೇಕು. ನಾನಿದ್ರೆ ಹೇಳ್ತಿದ್ದೆ, ನೀವು ನೀರು ತಗೊಂಡು ಹೋಗ್ತೀರಾ, ಫಸ್ಟ್ ನಮ್ಮ ಬಿಡದಿಗೆ ನೀರು ಕೊಡಿ, ನಮ್ಮ ಕುಟ್ಕಲ್ ಒಬ್ಳಿಗೆ ನೀರು ಕೊಡಿ, ನಮ್ಮ ಮಾಗಡಿ ತಾಲೂಕು ನೀರು ಕೊಡಿ, ಮಾಗಡಿ ಪಟ್ಟಣಕ್ಕೆ ನೀರು ಕೊಡಿ, ಆಮೇಲೆ ತಗೊಂಡೋಗಿ ನೀವು. ಇವ್ರು ಹೇಳಿ ಟ್ಯಾಪ್ ಮಾಡಿಸ್ಲಿ. ಅದರಲ್ಲಿ ಹಣ ನೀರಿಗೆಲ್ಲ ಸೂಟ್ ಕೇಸ್ ಬಂದ್ಬಿಟ್ಟೈತಲ್ಲ. ಅದೇ ತಮ್ಮಾಜಿ ಹೇಳ್ತಿದ್ದಂತೆ, ಅದರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಬೇಕವ್ರೆ, ಕಿಕ್ ಬ್ಯಾಕ್ ತಗೊಂಡ್ಬಿಟ್ಟವ್ರೆ ಇವರು ಅಶ್ವತ್ಥನಾರಾಯಣ ಅಂತ. ನೀನು ನಿಮ್ಮಣ್ಣ ಎಷ್ಟು ತಗೊಂಡಿದ್ರಿ ಈಗ? ಬಿಡ್ದಿದ್ದು 10,000 ಎಕರೆದು ಕಿಕ್ ಬ್ಯಾಕು ಎಷ್ಟೆಲ್ಲ ತಗೊಂಡಿದ್ದೀರಿ ಹೇಳ್ಬೇಕಲ್ವಾ? ನಮ್ಮ ಹತ್ರ ಒಂದೇ ಒಂದು ಮಂಜು ಹತ್ರ ಹಿಂಗ್ ಬಟ್ ಮಾಡೋದಿಲ್ಲ ಸರ್. ನಾನೇನಾದ್ರೂ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕೊಂಡವ್ರೆ, ಇವರೇ ಯಾರೋ ಇವ್ರ ಚೀಲಗಳ ಕೈಲಿ ಹಾಕ್ಸ್ಬಿಡೋದು. ಇಲ್ಲೆಲ್ಲ ಸೋಕಾಲ್ಡ್ ಈ ಪತ್ರಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿರೋರು, ಮಹಾನೀಯರು, ನೆಲ್ಲು ಪ್ರಪಂಚದಲ್ಲಿ ಇರೋರು ಒಂದು ಜನ ಅವರೇ ಇವ್ರ ಜೊತೆ. ಅವ್ರ ಕೈಲಿ ಹಾಕ್ಸ್ಬಿಡೋದು, ಅವರೇ ನಂಬರ್ಗಳು ಕೊಟ್ಬಿಡೋದು. HC ಬಾಲಕೃಷ್ಣನ್ಗೆ ಇದು 800. ನಾನು ಯಾರಿಗೋ ಕೇಳಿದೆ, ಈಗ ಹೇಳ್ತೀನಿ ಕೇಳ್ಕೊಳ್ಳಿ. ನಾನು ಬಾಲಕೃಷ್ಣನ ಎದುರುಗಡೆ ಸೋತಿರೋದು 1,014,000 ಓಟಲ್ಲಿ, 1,011,000 ಓಟ. ಹೌದಾ? ನನ್ನ ಜನ ಗೆಲ್ಸಿರೋದು 52,000. ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ, ಈ ಕ್ಷಣಕ್ಕೂ ಚಾಲೆಂಜ್ ಮಾಡ್ತೀನಿ. ನನ್ನ ಜನ 25,000 ಓಟೆಲ್ಲ ನನ್ನ ಸೋಲಿಸ್ಬಿಟ್ರೆ ನನ್ನ ಈ ಕ್ಷೇತ್ರಕ್ಕೆ ಬರಲ್ಲ. 25,000 ಓಟೆ ನಿಮ್ನ ಎಷ್ಟು ಓಟಲ್ಲಿ ಸೋಲಿಸಿದ್ರು? ಗೆದ್ದಿರಿದಿರಿ ನೀವು. ನೆಕ್ಸ್ಟ್ ಚುನಾವಣೆಯಲ್ಲಿ ನಾನು ನಮ್ಮ ಕ್ಷೇತ್ರದ ಜನನ ಯಾವ ರೀತಿ ನನ್ನ ಗೆಲ್ಲಿಸ್ತಾರೆ, ಯಾವ ರೀತಿ ನನ್ನ ತಗೊಂಡೋಗ್ತಾರೆ ಮೇಲೆ ನನ್ನ
ನಾನು ಹೇಳಲ್ಲ, ಈ ಕ್ಷೇತ್ರದ ಜನ ಪುಣ್ಯಾತ್ಮರು ಆ ರಂಗನಾಥ ಸ್ವಾಮಿ ಕಾಪಾಡ್ತಾರೆ. ನಾನೇನಾದ್ರೂ ಇವ್ರ ಥರ ಡಿಜಿಟಲಲ್ಲಿ ಹಿಂಗೆ ಮಾಡಿಕೊಂಡು ತೋರಿಸ್ಕೊಂಡು ರಾಜಕಾರಣಕ್ಕೆ ಮಾಡೋಣಲ್ಲ. ನನಗೆ ಗೊತ್ತಿದ್ದು ಜನದ ಪಲ್ಸ್ ಏನು ಅಂತ ಗೊತ್ತಿದ್ದು. ನೀವೇನೋ ರಾತ್ರಿ ಇಲ್ಲದ ರಾತ್ರಿ ನೀವೇನಾದ್ರೂ ಈ ಬೋಗಸ್ ಕೂಪನ್ ಕೊಡಲಿಲ್ಲ ಅಂದರೆ ನಾನು ಲಾಸ್ಟ್ ಎಲೆಕ್ಷನ್ 30,000 ಓಟಲ್ಲಿ ನಾನು 30,000 ಓಟ್ ಕಿತ್ತಾಕ್ತಾರೆ. ನನಗೆ ಗೊತ್ತಿದೆ. ಚಾಲೆಂಜ್ ಮಾಡಕ್ಕೆ ಹೇಳಿಬೇಕಾದ್ರೆ ಸುಮ್ಮನೆ ಯಾರೋ ಬಕೆಟ್ ಗಿರಾಕಿಗಳ ಕೈಲಿ ಈ ಡಿಜಿಟಲ್ ಇದರಲ್ಲಿ ಹಾಕ್ಸ್ಬಿಟ್ಟು ನಮ್ಮ ಹುಡುಗರಿಗೆ ಅಧೈರ್ಯ ಆಗ್ಬಿಟ್ರು, ಏನೋ ಬಿಟ್ಬಿಟ್ರು ಅಂತಲ್ಲ. ಏನು ಇಲ್ಲದೆ ಬಂದಿರೋರು ಏನಿದ್ದೀವಿ ಅದನ್ನ ಮಾಡಿಕೊಂಡು ವಾಸ್ತವವಾಗಿ ಮಾಡ್ತಾ ಇದ್ದೀವಿ. 28ಕ್ಕೆ ಯಾವ ರೀತಿ ಚುನಾವಣೆ ಎದುರಿಸಿದೆ ಸರ್? ಜನ ಮಾಡ್ತಾರೆ, ಬನ್ನಿ ಸರ್, ಜನ ಮಾಡ್ತಾರೆ.